ಮೊನ್ನೆ ಸಹ ಒಂದು ಡಿಬೇಟಲ್ಲಿ ನಾವೇನು ಬಳೆ ತೊಟ್ಕೊಂಡಿಲ್ಲ ಅಂತಾರೆ. ಬಳೆ ತೊಟ್ಕೊಂಡಿರೋರೇನೆ ಪಾಕಿಸ್ತಾನನ 2 ಭಾಗ ಮಾಡಿದ್ದು. ದ ಟಫ್ ಡಿಸಿಷನ್ ಶಿ ಹ್ಯಾಡ್ ಟು ಮೇಕ್ ಟು ಗೋ ಆನ್ ಅ ವಾರ್, ಬಾಂಗ್ಲಾದೇಶ್. ದ 1972 ವಾರ್ ಬಗ್ಗೆ ಹೇಳ್ತಾ ಇದ್ದೀನಿ. ಬಾಂಗ್ಲಾದೇಶ್ ಏನು ಕ್ರಿಯೇಟ್ ಆಯಿತು, ಅದು ಇಂದಿರಾ ಗಾಂಧಿ ಅವರಿಂದ. ಸೊ ದೆರ್ ಆರ್ ಸರ್ಟನ್ ಥಿಂಗ್ಸ್, ದ ವೇ ಶಿ ಮೇಕ್ಸ್ ಲೈಕ್ ಟಫ್ ಡಿಸಿಷನ್ಸ್, ನೆವರ್ ಗಿವಿಂಗ್ ಅಪ್ ಆನ್ ವಾಟ್ ಶಿ ಬಿಲೀವ್ಸ್ ಇನ್, ದಟ್ ಈಸ್ ಸಮಥಿಂಗ್. ಐ ಥಿಂಕ್ ನೀವು ಅದು ಯು ಪಾಯಿಂಟೆಡ್ ಔಟ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಇವತ್ತು. ತುಂಬ ಹಗುರವಾಗಿ ನಾವೇನು ಬಳೆ ತೊಟ್ಕೊಂಡಿದ್ದೀವ ಅಂತ. ಐ ಥಿಂಕ್ ಬಳೆ ತೊಟ್ಕೊಂಡಿರೋರು ದೇಶಕ್ಕೆ ತುಂಬ ಕೊಟ್ಟಿದ್ದಾರೆ. ಅಷ್ಟೊಂದು ಹಗುರವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಳೆ ತೊಟ್ಕೊಂಡಿಲ್ವಾ ಅಂತ ನನ್ನ ಮುಂದೆನೇ ಈ ಡಿಬೇಟಲ್ಲಿ ಒಬ್ಬರು ಯಾರೋ ಹೇಳಿದ್ರು. ಆವಾಗ ಇದೇ ಕೈ ಬಳೆ ತೊಟ್ಕೊಂಡಿರೋದು ನಾನು ಮೊನ್ನೆ. AK-47 ಗ್ರೆನೇಡ್, ಪಿಸ್ತೂಲ್, ಮಷೀನ್ ಗನ್ ಅದನ್ನು ಹಿಡಿದು ಎಲ್ಲ ಫೈರ್ ಮಾಡಿ ಬಂದಿದ್ದೀನಿ ಇದೇ ಬಳೆ ತೊಟ್ಕೊಳ್ಳೋ ಕೈ. ಆ್ಯಂಡ್ ದಟ್ ಪರ್ಸನ್ ಹ್ಯಾಡ್ ದ ಅಡಾಸಿಟಿ ಟು ಸೇ ದಟ್ in front of me. I think it is not audacity, it is stupidity ಅನ್ಸುತ್ತೆ. ignorance. Exactly, ignorance. I know. ಮತ್ತೆ ಅದನ್ನು ಮುಂದುವರಿಸ್ತೀವಲ್ಲ ಬ್ಲೈಂಡ್ ಆಗಿ, ಅದು ಕೂಡ ಎಕ್ಸಾಕ್ಟ್ಲಿ ಗುಂಪಲ್ ಗೋವಿಂದ ಇಗ್ನೋರೆನ್ಸ್. ಎಕ್ಸಾಕ್ಟ್ಲಿ. 3 ಜನ ನಾನು ಬಳೆ ತೊಟ್ಕೊಂಡಿದೀವ, ಅದು ಯೋಚನೆನೂ ಮಾಡದೆ ಇನ್ನು 4ನೆಯವರು ಮತ್ತೆ ಅದನ್ನು ಉಪಯೋಗಿಸ್ತಾ ಇರ್ತಾರೆ ನೋಡಿ. ಎಕ್ಸಾಕ್ಟ್ಲಿ. I think it's time that we pause, reflect, yes, before you judge. This insensitivity towards a gender, the bias they have. ನಾನು ಹೇಳಿದ್ನಲ್ಲ, ನಮ್ಮ ಪೊಟೆನ್ಷಿಯಲ್ ಪ್ರೂವ್ ಮಾಡ್ತಾನೆ ಇರಬೇಕು. ಎಷ್ಟು ಲೈಟಾಗಿ ಅಂದ್ಬಿಡ್ತಾರೆ ನೋಡಿ ಬಳೆ ತೊಟ್ಕೊಂಡಿದ್ದೀನ ಅಂತ. ಇವತ್ತು ನಾನು ಯಾಕೆ ಹಂಗಂತೀರಾ, ಹೆಣ್ಮಕ್ಳು ಸ್ಟ್ರಾಂಗ್ ಇಲ್ವಾ ಅಂದರೆ ಎಲ್ಲಮ್ಮ ಸ್ಟ್ರಾಂಗ್ ನೀನು ಅಂತಾರೆ. ಅವಾಗ ನಾನು ಹೇಳಿದ್ರೆ ಐ ಆಮ್ ಎನ್ ಆರ್ಮಿ ಆಫೀಸರ್, ಏನು ಅವ್ರ ಪ್ರಕಾರ ಐ ಆಮ್ ಎನ್ ಐವಿ ಲೀಗ್ ಗ್ರಾಜುಯೇಟ್. ದಿಸ್ ಇಸ್ ಸಮಥಿಂಗ್ ಐ ಫೀಲ್ ಲೈಕ್ ಐ ಶುಡ್ ನೆವರ್ ಸ್ಟಾಪ್ ಗ್ರೋಯಿಂಗ್ ಫಾರ್ ದಿಸ್ ಒನ್ ರೀಸನ್. ಇವತ್ತೂ ನಾನು ಹಿಂಗೆ ಕಾರಲ್ಲಿ ಹೋಗ್ತಾ ಇರೋವಾಗ ಯಾವ್ದಾದ್ರು ಮಕ್ಕಳು, ಈ ಸ್ಕೂಲ್ ಮಕ್ಕಳನ್ನೆಲ್ಲ ನೋಡಿದ್ರೆ ನಂಗೆ ಅನ್ಸೋದು ಒಂದೇ, ನಾವೆಲ್ಲ ಎಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ಸ್ಟಾರ್ಟಿಂಗ್ ಫ್ರಮ್ ಸೆಕ್ಷುವಲ್ ಹರಾಸ್ಮೆಂಟ್, ಕ್ಯಾಟ್ ಕಾಲಿಂಗ್, ಕಾಲೇಜ್ಗಳಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ, ನಾನು ಮಾಡಿರ್ತೀನಿ, ಕೆಲಸಗಳಲ್ಲಿ ಹರಾಸ್ಮೆಂಟ್, ಆಲ್ ಆಫ್ ದಿಸ್. ನಾವು ಈಗ ನಾವಿರೋ ಜನ್ರೇಷನ್, ದಿಸ್ ಟ್ರಾನ್ಸಿಷನಲ್ ಜನ್ರೇಷನ್, ವಿ ಶುಡ್ ಮೇಕ್ ಶೋರ್ ದಟ್ ಅಟ್ ಲೀಸ್ಟ್ ದ ನೆಕ್ಸ್ಟ್ ಜನ್ರೇಷನ್ ವೋಂಟ್ ಫೀಲ್ ಆಲ್ ದಿಸ್. Don't have to go through this. ಆ ಮಕ್ಕಳು ನೋಡಿದಾಗ ನಂಗೆ ಹಂಗೆ ಅನ್ಸೋದು, I should do something so revolutionary that ಆ ಮಕ್ಕಳಿಗೆ they should feel safe, they should feel confident. ಅವ್ರ ಜೆಂಡರ್ ಮಾತ್ರ ಅವರನ್ನು ಯಾವುದೇ ರೀತಿ ವಯಲೆನ್ಸ್ಗೆ, ಈಗ ವಯಲೆನ್ಸ್ ಅಂದರೆ ಒಂದು ಮರ್ಡರ್ ಈಸ್ ಆಲ್ಸೋ ವಯಲೆನ್ಸ್, ಬಟ್ that's not based on gender. But rape, sexual harassment, child marriage, dowry, all of this is gender-based violence. Right? The list goes on. Acid attack, stalking. ಹೇಳ್ತಾ ಹೋದರೆ ಸಣ್ಣ ವಯಸ್ಸಿಂದ ಫೀಮೇಲ್ ಫೀಟಿಸೈಡ್, ಫೀಮೇಲ್ ಇನ್ಫ್ಯಾಂಟಿಸೈಡ್, ಚೈಲ್ಡ್ ಮ್ಯಾರೇಜ್, ಅದೊಂಥರ ಹೆಣ್ಮಕ್ಳ ಲೈಫ್ ಸೈಕಲ್ಲೇ ಪೂರ್ತಿ ಎಂಡ್ ಆಗೋವರೆಗೂ ಹೇಳ್ಬೋದು. ಸೊ ಅದ್ಯಾವುದು ಆ ಮಕ್ಕಳು ಅವರ ಜೆಂಡರಿಂದ ಫೇಸ್ ಮಾಡಬಾರ್ದು. ವಿ ನೀಡ್ ಟು ಮೇಕ್ ಶೋರ್ ಆಫ್ ದ್ಯಾಟ್ ಸೊ ದಟ್ ಇಟ್ಸ್ ಈಸಿ ಫಾರ್ ದೆಮ್. ನಾವು ಇಷ್ಟು ಕಷ್ಟಪಟ್ಟು ಏನು ಬರ್ತಾ ಇದ್ದೀವಿ ನಮ್ಮ ಫೀಲ್ಡ್ಸಲ್ಲಿ, ಆ ಒಂದು ಗುರಿ ಅಂತ ಐ ಗೆಟ್ ದಟ್ ಪ್ಯಾಷನ್ ಫಾರ್ ದ್ಯಾಟ್. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಲೈಕ್ ನಾವೇ ಇವಾಗ ಮಾತನಾಡ್ಕೊಂಡಂಗೆ ಬ್ರಿಂಗಿಂಗ್ ದ ಗೇರ್ ಬ್ಯಾಕ್ ಟು ಇಂದಿರಾ ಗಾಂಧಿಯವರು. ಅವತ್ತಿನ ಕಾಲಕ್ಕೆ ಒಂದು ಇಂದಿರಾ ಗಾಂಧಿ, ಅದಾದಮೇಲೆ ಕೆಲವಾರು ವಿಚಾರಗಳಿಂದ ಕೆಂಗಣ್ಣಿಗೆ ಅವ್ರ ಗುರಿ ಆದ್ರೂ ನಿಮ್ಗೆ ಅನ್ಸತ್ತಾ ಭಾರತೀಯರಾಗಿ ನಾವು ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವ ಅಥವಾ ವಶಿ ಮಿಸ್ಅಂಡರ್ಸ್ಟುಡ್? ಎನಿ ಲೀಡರ್ ಫಾರ್ ದಟ್ ಮ್ಯಾಟರ್, ನೋ ಒನ್ ಇಸ್ ಗಾಡ್. She has done revolutionary things. If you want to, bring up certain things and completely disregard someone, adu acceptable alla. She deserves the ಏನು ಹೇಳ್ತಾರೆ, credit for what she did. Of course, if she has made many mistakes,
ನೀವು ಎಮರ್ಜೆನ್ಸಿ ಪಾಯಿಂಟ್ ಔಟ್ ಮಾಡ್ತಿದ್ರೆ ಕಾಂಗ್ರೆಸ್ ಹ್ಯಾಸ್ ಕಮ್ ಔಟ್ ಆ್ಯಂಡ್ ಇಟ್ ಹ್ಯಾಸ್ ಈವನ್ ಅಪಾಲಜೈಸ್ಡ್ ಆ್ಯಂಡ್ ಇಫ್ ಯು ಸಿ ಇಂದಿರಾ ಗಾಂಧಿ ಹಳೆ ಇಂಟರ್ವ್ಯೂಗಳು ನೋಡಿದ್ರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಟೈಮಲ್ಲಿ ಏನಾಯಿತು ಯಾಕೆ ಹಾಗಾಯಿತು ಅಂತ ಕೂಡ. ಸೊ ದ ಸಿನಾಪ್ಸಿಸ್ ಫಾರ್ ಪೀಪಲ್ ಹೂ ಮಿಸ್ ದ ಇಂಟರ್ವ್ಯೂ ಅಂದರೆ ಅವ್ರು ಏನು ಹೇಳಿದ್ರು ಆ ಇಂಟರ್ವ್ಯೂನಲ್ಲಿ? ಹಾಂ, ದೇ ಆರ್ ಲೈಕ್ ಆ ಟೈಮಲ್ಲಿ ಈಗ ಬಾಂಗ್ಲಾದೇಶ್ ನೋಡಿದ್ರೆ ಏನಾಯ್ತಂತ, ಆ ಟೈಮಲ್ಲಿ ದೇರ್ ವೇರ್ ಸಮ್ ಅಪೋಸಿಷನ್ ಲೀಡರ್ಸ್ who went out and said they will, if they lose the election or they will literally go and ಏನು ಅವ್ರು ಹೋಗಿ ಮುತ್ತಿಗೆ ಹಾಕ್ತೀವಿ ಗೌರ್ಮೆಂಟ್ ಆಫೀಸ್ಗಳನ್ನ ಅಥವಾ ಏನು ಪ್ರೈಮ್ ಮಿನಿಸ್ಟರ್ ಆಫೀಸ್ನ ಫಿಸಿಕಲಿ ಅಂತ ಹೇಳಿರ್ತಾರೆ. ಟು ಸ್ಟಾಪ್ ದೆಮ್ ಸಮ್ ಮೆಷರ್ಸ್ ವೇರ್ ನೆಸೆಸರಿ ಅಂತ ಅವ್ರು ಹೇಳಿದ್ದಾರೆ ಅವರ ಇಂಟರ್ವ್ಯೂಸಲ್ಲಿ. ಸೊ ಹೀಗೆ ಈ ರೀತಿ ಓದ್ತಾ ಇದ್ದ ಪುಸ್ತಕಗಳು ಒಂದೊಂದಾಗೆ ತಮ್ಮನ್ನ ಶೇಪ್ ಮಾಡ್ತಾ ಹೋಯ್ತು. This is your Definitely. UPSC examದು phase. I mean, there are some female-centric books and even, you know, other leaders, Gandhi ಅವ್ರದ್ದಾಗ್ಬೋದು, ನೆಹರು ಅವ್ರದ್ದಾಗ್ಬೋದು, ಇಂದಿರಾ ಗಾಂಧಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿಪಿನ್ ಚಂದ್ರದು ಒಂದು ಬುಕ್ ಬರುತ್ತೆ, ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಅಂತ. ಅದು UPSC ಸಿಲೆಬಸ್ಸೇ, ಬಟ್ ಆ ಬುಕ್ನ ನಾನು ಎಕ್ಸಾಮ್ಗೆ ಅಂತ ಓದಲಿಲ್ಲ. there was so the passion that ಆ ಫ್ರೀಡಮ್ ಫೈಟರ್ಸ್ ಹ್ಯಾಡ್, ಆ ಒಂದು ಫ್ರೀಡಮ್ ಸ್ಟ್ರಗಲ್ ಏನಿದೆ ಅದ್ರ ಬಗ್ಗೆ ಆ ಪುಸ್ತಕ ಇರೋದು. ಪ್ಯಾಷನ್ ಅಂದರೆ ದೇಶಕ್ಕೋಸ್ಕರ ಈಗ ಗಾಂಧಿಯವರಾಗ್ಬೋದು, ನೆಹರು ಅವರಾಗ್ಬೋದು, ಅಂಬೇಡ್ಕರ್ ಅವರಾಗ್ಬೋದು, ಅಥವಾ ಯಾವುದೇ ಒಂದು ಲೀಡರ್ ತಗೊಳ್ಳಿ, ದೇವರ್ ಆಲ್ ಇವಾಗೇನು ಗಲ್ಲಿಗೊಬ್ಬರು ಅಮೆರಿಕಾಗೆ ಹೋಗ್ತಾರೆ, ಲಂಡನ್ಗೆ ಹೋಗ್ತಾರೆ, ಬರ್ತಾರೆ. ಆ ಕಾಲದಲ್ಲಿ ಇಫ್ ಯು ಗೋ ದೇರ್ ಆ್ಯಂಡ್ ಯು ಫಿನಿಶ್ ಯುವರ್ ಎಡ್ಯುಕೇಷನ್, ಬಟ್ ವಾಪಸ್ ಬಂದು ದೇಶಕ್ಕೋಸ್ಕರ ಅವರು ರೋಡಲ್ಲಿ ಪೊಲೀಸವ್ರು ಅವ್ರನ್ನ ಹೊಡೆದಿರ್ತಾರೆ, ಜೈಲಿಗೆ ಹಾಕಿರ್ತಾರೆ. 9 ವರ್ಷದ ಮೇಲೆ ನೆಹರು ಅವರು ಜೈಲಲ್ಲಿರ್ತಾರೆ. ದೇ ಆರ್ ಸೂಪರ್ ರಿಚ್. ನೆಹರು ವಾಸ್ ಸೂಪರ್ ರಿಚ್, ಹಿ ಹ್ಯಾಡ್ ಅ ಎಡ್ಯುಕೇಷನ್ ಅಬ್ರಾಡ್, ಸ್ಟಿಲ್ ಹಿ ಕೇಮ್ ಔಟ್ ಆ್ಯಂಡ್ ಹಿ ಜಾಯಿನ್ ದಿ ಫ್ರೀಡಮ್ ಸ್ಟ್ರಗಲ್. ಗಾಂಧಿಯವರು, ಹಿ ವಾಸ್ ಅ ಲಾಯರ್, ಲಂಡನ್ನಲ್ಲಿ ಓದಿರ್ತಾರೆ, ಸೌತ್ ಆಫ್ರಿಕಾಲ್ ಒಳ್ಳೆ ಕರಿಯರ್ ಇರುತ್ತೆ, ಆದರೂ ಬಿಟ್ಟು ದೇಶಕ್ಕೋಸ್ಕರ ಬರ್ತಾರೆ. ಅಂಬೇಡ್ಕರ್ ಲಂಡನ್ನಲ್ಲಿ ಓದಿರ್ತಾರೆ, ಕೊಲಂಬಿಯಾ ಯೂನಿವರ್ಸಿಟಿ, ಅಂಬೇಡ್ಕರ್ ಅವರು ಓದಿರೋ ಯೂನಿವರ್ಸಿಟಿ, ನಾನು ಓದಿರೋದು ಕೂಡ. ಅಲ್ಲಿ ಎಡ್ಯುಕೇಷನ್ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಕೂಡ ಓದಿದ್ದೀನಿ. ಅದರಲ್ಲಿ ಏನೋ ನಾವು ಅಂಬೇಡ್ಕರ್ ಅವರ ಒಂದು ಏನು ಧಾರಾವಾಹಿಯಲ್ಲಿ ಮತ್ತು ಎಲ್ಲ ಕತೆಗಳು ಕೇಳಿರೋದೇನೋ, ಅವರು ಚಿಕ್ಕ ವಯಸ್ಸಿರುವಾಗ ಅವ್ರ ಮೇಲಾಗಿರೋ ಡಿಸ್ಕ್ರಿಮಿನೇಷನ್ ಇದೆಲ್ಲ ಕೇಳಿದ್ದೀವಲ್ವಾ. ಅವರ ವೈಫ್ ರಮಾಬಾಯಿ ಏನಿರ್ತಾರೆ, ಅವರ ಬಗ್ಗೆ ಒಂದೆರಡು ವಿಷಯ ಹೇಳ್ತೀನಿ ನಾನು ಓದಿರೋದು. ಅವರು ಲೆಟರ್ಸ್ ಬರೀತಾರೆ ಅಂಬೇಡ್ಕರ್. ಆ ಟೈಮಲ್ಲಿ ಲೆಟರ್ಸೇ ಅಲ್ವಾ, ಅವಾಗೇನು ಫೋನ್ಸ್ ಇರ್ತಿರ್ಲಿಲ್ವಲ್ಲ. ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಇರೋವಾಗ ಅವರು ಹೋಗೋವಾಗ ಇವರು ಪ್ರೆಗ್ನೆಂಟ್ ಆಗಿರ್ತಾರೆ, ಅವರ 2ನೇ ಮಗನಿಗೆ ಅನಿಸುತ್ತೆ. ಹೋಗ್ತಾರೆ, ಇಲ್ಲಿ ಮಗು ಹುಟ್ಟುತ್ತೆ, ಮಗುಗೆ ಹುಷಾರಿರೋದಿಲ್ಲ. ಅಂದರೆ ಅವರು ಕೂಡ ತುಂಬ ಬಡತನ ಇರುತ್ತೆ. ನೀವು ಅನ್ಬೋದು ಏನು ಅಮೆರಿಕಾಗೆ ಹೋಗಿದ್ದಾರೆ ಮತ್ತು ಬಡತನ ಅಂತ. ಅಲ್ಲಿ ಸ್ಪಾನ್ಸರ್ ಮಾಡಿರೋದು ದ ಕಿಂಗ್ ಆಫ್ ಬರೋಡಾ, ಅವರು ಸ್ಪಾನ್ಸರ್ ಮಾಡಿ ಕಳಿಸಿರ್ತಾರೆ ಅಂಬೇಡ್ಕರ್ ಅವ್ರನ್ನ. ಇಲ್ಲಿ ಕಿತ್ತು ತಿನ್ನೋ ಬಡತನ ಆಯಿತಾ. ಅವ್ರ ವೈಫ್, ಮಗು ಅಪೌಷ್ಟಿಕತೆಯಿಂದ, ಊಟ ಇಲ್ದಿರ, ಈ ಥರ ಸ್ವಲ್ಪ ಏನು ಹುಷಾರಿಲ್ಲದೆ ಮಗು ಹುಟ್ಟುತ್ತೆ ಮತ್ತು ಸ್ವಲ್ಪ ದಿನಕ್ಕೇ ಸತ್ತು ಹೋಗುತ್ತೆ. ಆ ಮಗು ಹುಷಾರಿಲ್ಲ ಅಂದಾಗೂ ಅವರು ಹೇಳಿರಲ್ಲ ಅಂಬೇಡ್ಕರ್ಗೆ, ಅವ್ರ ಓದಿಗೆ ಏನು ತೊಂದರೆ ಆಗಬಾರ್ದು ಅಂತ. ಅಯ್ಯೋ, ಮಗು ಸತ್ತು ಹೋದ್ಮೇಲೆ ಇವರೊಂದು ಲೆಟರ್ ಬರೀತಾರೆ. ಏನಂತ ಅಂದರೆ, ಹೀಗೆ ಮಗು ಇಲ್ಲ, ನಂಗೆ ಅರ್ಥ ಆಗುತ್ತೆ ನಿಮ್ಗೆ ಎಷ್ಟು ನೋವಾಗ್ತಿದೆ ಅಂತ, ಬಟ್ ಭಾರತದಲ್ಲಿ ಒಂದು ಈ ರೀತಿ ದೌರ್ಜನ್ಯಕ್ಕೆ ಒಳಗಾಗ್ತಿರುವಂತಹ ಪ್ರತಿಯೊಬ್ಬರು ನಮ್ಮ ಮಕ್ಕಳೇ. ಸೊ ಇದರಿಂದ ನಿಮ್ಮ ಒಂದು ಓದಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಬರೀತಾರೆ. ಅಂಥ ತ್ಯಾಗದ ತಾಯಿ ಅಂತಲೇ ಕರೀತಾರೆ. ಸೊ ಇದೆಲ್ಲ ನೋಡಿದಾಗ, ಈ ಥರ ಬುಕ್ಸ್ ಎಲ್ಲ ಓದಿದಾಗ ನಮ್ಗೆ ಅನ್ಸತ್ತೆ ನಾವೇನೂ ಅಲ್ಲ, ನಮ್ಮ ಕೈಲಾಗಿದ್ದು ಇವಾಗ ಎಲ್ಲ ಇದೆ, ಫ್ರೀಡಮ್ ಇದೆ, ಈ ಒಂದು ಪ್ರಿವಿಲೇಜ್ ಇದೆ, ಇಂಟರ್ನೆಟ್ ಇದೆ. ಆ ಕಾಲದಲ್ಲಿ ಅದೆಷ್ಟೋ ಸಾವಿರಾರು ಬುಕ್ಸ್ ಓದಿದ್ರು ಅಂಬೇಡ್ಕರ್ ಅವರು ಟು ರೈಟ್ ಆಲ್ ದೋಸ್ ಬುಕ್ಸ್. ಇವಾಗ ಇಂಟರ್ನೆಟಲ್ಲಿ ಕ್ಲಿಕ್ ಮಾಡಿದ್ರೆ ಏನು ಬೇಕಾದ್ರೆ ರಿಸರ್ಚ್ ಮಾಡ್ಬೋದು ನಾವು. ಸೊ ಅವ್ರು ಪಟ್ಟಿರುವಂತಹ ಕಷ್ಟ, ಅವ್ರುಗಳೆಲ್ಲ ಇದ್ದಂತಹ ಕಮಿಟ್ಮೆಂಟ್ ಇವತ್ತು ಎಷ್ಟು ಸುಲಭವಾಗಿ ಕೆಲವರು ಮಾತಾಡ್ತಾರಲ್ವಾ. ನೆಹರು ಏನು ಮಾಡಿದರು ಅಥವಾ ಗಾಂಧಿ ಏನು ಮಾಡಿದರು. ಅವರಲ್ಲಿ 1% ಕೂಡ ತ್ಯಾಗಗಳಾಗ್ಬೋದು ಅಥವಾ ಆ ಒಂದು ಕಮಿಟ್ಮೆಂಟ್, ಆ ಒಂದು ಪ್ಯಾಷನ್ ನಾವೆಲ್ಲ ಬೆಳೆಸ್ಕೊಂಡ್ರೆ ನಮ್ಮ ದೇಶ ಯಾವುದೋ ಮಟ್ಟಕ್ಕೆ ಹೋಗ್ಬಿಡುತ್ತೆ, ಏನು.